ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ನನ್ನ ಪ್ರಕಾರ 60 ಲಕ್ಷ ಇರ್ಬೋದು ಕುರುಬರು. ಇನ್ನೂ ಜಾಸ್ತಿ ಇದ್ದಾರೆ ಅಂತ ನೀವು ಹೇಳ್ತೀರಾ, ಆದ್ರೆ ನನಗೆ ಇರುವಂತ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 60 ಲಕ್ಷ ಜನ ಇರ್ಬೋದು. 60 ಲಕ್ಷದಲ್ಲಿ 99% ಈ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇರೋರು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ 2ನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆ. ಕುರುಬ ಸಮಾಜದ ಒಟ್ಟಿಗೆ ನಮ್ಮ ಡಾಕ್ಟರ್ ಯತೀಂದ್ರ ಹೇಳ್ತಾ ಇದ್ರು, ಕುರುಬ ಸಮಾಜದ ಒಟ್ಟಿಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದಲ್ಲಿರೋ ಬಡವರು ಸಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಪೋರ್ಟ್ ಮಾಡಿದಂತ. ಸಿದ್ದರಾಮಯ್ಯನವರು ಬರೀ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ. ಈ ರಾಜ್ಯದಲ್ಲಿ ಹುಟ್ಟಿದಂತಹ, ತುಳಿತಕ್ಕೆ ಒಳಪಟ್ಟಂತಹ ಯಾವುದೇ ಸಮಾಜ ಇರ್ಬೋದು, ಆ ಸಮಾಜಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರು ಸಹ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಹೇಳಿ ತನ್ನ ಎಲ್ಲ ಅಧಿಕಾರವನ್ನ ಬಳಸಿಕೊಂಡು ಇವತ್ತು ಸಮಾಜಗಳನ್ನ, ಈ ಸಮಾಜದಲ್ಲಿ ಮೇಲೆತ್ತುವಂತಹ ಒಂದು ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮಾಜ ಆಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಯಾವುದೇ ವ್ಯಕ್ತಿ, ಯಾವುದೇ ವ್ಯವಸ್ಥೆಯಿಂದ ಇವತ್ತು ಮೇಲೆ ಬರಬೇಕು ಅನ್ನೋದೇ ನಮ್ಮ ಸರ್ಕಾರ ಧ್ಯೇಯ ಆಗುತ್ತೆ. ಅದಕ್ಕೆ 5 ಯೋಜನೆಗಳು ಕೊಟ್ಟಿದ್ದು ಸರ್ಕಾರ. ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ನಮ್ಮ ರಾಜಗೌಡರು ನಗ್ತಾವ್ರು, ಅವ್ರಿಗೂ ಒಳಗಡೆ ಖುಷಿ ಆಗ್ತದೆ, ಆದ್ರೆ ಈಚೆ ಹೇಳಕ್ಕಾಗ್ತದೆ. ಸ್ನೇಹಿತ ರಾಜು, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಅಭಿಮಾನ. ರಾಜು ಒಳ್ಳೆ ವ್ಯಕ್ತಿ, ಆದ್ರೆ ಪಾರ್ಟಿ ಕೆಡ್ದು ಏನ್ ಮಾಡೋದು ಕೆಲಸ. ರಾಜು ನನ್ನ ಸ್ನೇಹಿತ, ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರಿಗೂ ಬಹಳ ಅಭಿಮಾನ ಇದೆ, ಆದ್ರೆ ಪಕ್ಷ ಸಿದ್ಧಾಂತ ಏನು ಮಾಡಕ್ಕಾಗಲ್ಲ. ಆದ್ರಿಂದ ನೀವ್ಯಾರು ಅನ್ಯತಾ ಭಾವಿಸುವಂತ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯಕ್ಕೆ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ. ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಳು ಬಸ್ಗಳೆಲ್ಲ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ನನ್ನ ಪ್ರಕಾರ 60 ಲಕ್ಷ ಇರ್ಬೋದು ಕುರುಬರು. ಇನ್ನೂ ಜಾಸ್ತಿ ಇದ್ದಾರೆ ಅಂತ ನೀವು ಹೇಳ್ತೀರಾ, ಆದ್ರೆ ನನಗೆ ಇರುವಂತ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 60 ಲಕ್ಷ ಜನ ಇರ್ಬೋದು. 60 ಲಕ್ಷದಲ್ಲಿ 99% ಈ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇರೋರು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ 2ನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆ. ಕುರುಬ ಸಮಾಜದ ಒಟ್ಟಿಗೆ ನಮ್ಮ ಡಾಕ್ಟರ್ ಯತೀಂದ್ರ ಹೇಳ್ತಾ ಇದ್ರು, ಕುರುಬ ಸಮಾಜದ ಒಟ್ಟಿಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದಲ್ಲಿರೋ ಬಡವರು ಸಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಪೋರ್ಟ್ ಮಾಡಿದಂತ. ಸಿದ್ದರಾಮಯ್ಯನವರು ಬರೀ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ. ಈ ರಾಜ್ಯದಲ್ಲಿ ಹುಟ್ಟಿದಂತಹ, ತುಳಿತಕ್ಕೆ ಒಳಪಟ್ಟಂತಹ ಯಾವುದೇ ಸಮಾಜ ಇರ್ಬೋದು, ಆ ಸಮಾಜಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರು ಸಹ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಹೇಳಿ ತನ್ನ ಎಲ್ಲ ಅಧಿಕಾರವನ್ನ ಬಳಸಿಕೊಂಡು ಇವತ್ತು ಸಮಾಜಗಳನ್ನ, ಈ ಸಮಾಜದಲ್ಲಿ ಮೇಲೆತ್ತುವಂತಹ ಒಂದು ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮಾಜ ಆಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಯಾವುದೇ ವ್ಯಕ್ತಿ, ಯಾವುದೇ ವ್ಯವಸ್ಥೆಯಿಂದ ಇವತ್ತು ಮೇಲೆ ಬರಬೇಕು ಅನ್ನೋದೇ ನಮ್ಮ ಸರ್ಕಾರ ಧ್ಯೇಯ ಆಗುತ್ತೆ. ಅದಕ್ಕೆ 5 ಯೋಜನೆಗಳು ಕೊಟ್ಟಿದ್ದು ಸರ್ಕಾರ. ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ನಮ್ಮ ರಾಜಗೌಡರು ನಗ್ತಾವ್ರು, ಅವ್ರಿಗೂ ಒಳಗಡೆ ಖುಷಿ ಆಗ್ತದೆ, ಆದ್ರೆ ಈಚೆ ಹೇಳಕ್ಕಾಗ್ತದೆ. ಸ್ನೇಹಿತ ರಾಜು, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಅಭಿಮಾನ. ರಾಜು ಒಳ್ಳೆ ವ್ಯಕ್ತಿ, ಆದ್ರೆ ಪಾರ್ಟಿ ಕೆಡ್ದು ಏನ್ ಮಾಡೋದು ಕೆಲಸ. ರಾಜು ನನ್ನ ಸ್ನೇಹಿತ, ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರಿಗೂ ಬಹಳ ಅಭಿಮಾನ ಇದೆ, ಆದ್ರೆ ಪಕ್ಷ ಸಿದ್ಧಾಂತ ಏನು ಮಾಡಕ್ಕಾಗಲ್ಲ. ಆದ್ರಿಂದ ನೀವ್ಯಾರು ಅನ್ಯತಾ ಭಾವಿಸುವಂತ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯಕ್ಕೆ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ. ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಳು ಬಸ್ಗಳಲ್ಲಿ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.